ಆತ್ಮೀಯರೇ ನಮಸ್ಕಾರ. ಆ, ಆಕಾಶದಲ್ಲಿ ತಲೆ ಎತ್ತಿ ನೋಡಿದರೆ ಆ, ಬೆಳ್ಳಿಯ ತಟ್ಟೆಯಾಗಿ ಹೊಳೆಯುತ್ತಿರುವ ಚಂದ್ರ ಅಲ್ವಾ? ಈ ವಿಡಿಯೋ ಕ್ವಾಲಿಟಿ ಹೇಗಿದೆ ನನಗೆ ಗೊತ್ತಿಲ್ಲ, ಆದರೆ ಬರಿಗಣ್ಣಿನಿಂದ ನೋಡಿದರೆ ಬಹಳ ಅದ್ಭುತವಾದಂಥ ಒಂದು ಚಂದ್ರ ಪ್ರಕಾಶಮಾನವಾಗಿ ಹೊಳಿತಿದ್ದಾನೆ. ನಿನ್ನೆ ದಿನ 2ನೇ ತಾರೀಕು ಹುಣ್ಣಿಮೆ. ಹಾಗಾಗಿ ಚಂದ್ರ ಬಹಳ ಪ್ರಕಾಶಮಾನವಾಗಿ ಪ್ರಶಾಂತವಾಗಿ ಕಾಣ್ತಾ ಇದ್ದಾನೆ ಅಲ್ವಾ? ಈ ಆ, ಹುಣ್ಣಿಮೆಯ ಚಂದ್ರನ ಹತ್ತಿರ ಹತ್ತಿರ ಈಗ ಮನುಷ್ಯ ಪ್ರಯಾಣಿಸ್ತಿದ್ದಾನೆ. ಒಂದು ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಿಮ್ಮ ಕಣ್ಣು ಎದುರಿಗೆ ಈಗ ಒಂದು ರಾಕೆಟ್ ಹೋಗ್ತಾ ಇದೆ. ಅದರಿಂದ ಮನುಷ್ಯರು, ಅದರಲ್ಲಿರ್ತಕ್ಕಂಥ ಮನುಷ್ಯರು ಚಂದ್ರನ ಒಂದು ಸುತ್ತು ಹಾಕಿ ಬರಲಿಕ್ಕೆ ರೆಡಿಯಾಗಿದ್ದಾರಲ್ವ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಆರ್ಟಿಮಿಸ್ 2 ಅಲ್ವಾ, ಆರ್ಟಿಮಿಸ್ ಸೀರೀಸಲ್ಲಿ 1, 2, 3 ಇದೆ. ಒಂದನೇದಾಗಿದೆ, ಎರಡನೇದು ಈಗ ಆರ್ಟಿಮಿಸ್ 2 ಸೀರೀಸಿನ ಒಂದು ಏನು ರಾಕೆಟ್ ಉಡಾವಣೆ ಆಯಿತು. ಅದರ ಅದರಲ್ಲಿ ಅದರ ಮೇಲೆ ಇರ್ತಕ್ಕಂಥ ಏನು ಸ್ಪೇಸ್ ಕ್ರಾಫ್ಟ್ ಏನಿದೆ, ಅದರೊಳಗಡೆಗೆ ಕೂತ್ಕೊಂಡಂಥ 4 ಜನ ಗಗನಯಾತ್ರಿಗಳು ಅಥವಾ ಆಸ್ಟ್ರೋನಾಟ್ಸ್ ಒಂದು ಸುದೀರ್ಘ ಪ್ರಯಾಣಕ್ಕೆ, ಅಂದರೆ 10 ದಿನಗಳ ಪ್ರಯಾಣಕ್ಕಾಗಿ ಏಪ್ರಿಲ್ 1 ಸಾಯಂಕಾಲ 6:30 6:45 ಅವರು ಅಮೇರಿಕಾದಿಂದ ತಮ್ಮ ಪ್ರಯಾಣ ಆರಂಭಿಸಿದ್ದಾರೆ. ಆ 4 ಜನ ಏನು ಗಗನಯಾನಿಗಳಿದ್ದಾರೆ, ಅದರಲ್ಲಿ ಯಾರ್ಯಾರು ಇದ್ದಾರಪ್ಪ ಅಂತಂದರೆ, ರೀಡ್ ವೈಸ್ಮನ್ ಅಂತಕ್ಕಂಥವ್ರೊಬ್ಬರು, ಅವರು ಕಮಾಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಡೀ ಪ್ರಾಜೆಕ್ಟಿನ. ಇನ್ನೊಬ್ಬರು ವಿಕ್ಟರ್ ಗ್ಲೋವರ್ ಅಂತೇಳಿ, ಅವರು ಪೈಲಟ್. ಇನ್ನೊಬ್ಬರು ಕ್ರಿಸ್ಟಿನಾ ಕೋಚ್ ಅಂತಕ್ಕಂಥ ಒಬ್ಬ ಮಹಿಳೆ, ಇವರು ಮಿಷನ್ ಸ್ಪೆಷಲಿಸ್ಟ್. ಹಾಗೂ ಜೆರೆಮಿ ಹ್ಯಾನ್ಸನ್ ಅಂತ, ಇವರು ಆ್ಯಕ್ಚುಲಿ ಜೆರೆಮಿ ಹ್ಯಾನ್ಸನ್ ಅವರು, ಇವರು ಈಸ್ ಫ್ರಮ್ ಕೆನಡಾ. ಇದು ಏನು ವಿಶೇಷ ಏನು ಸರ್ ಅಂತಂದರೆ, ಇದರಲ್ಲಿ 4 ಜನದಲ್ಲಿ ನಾನು ನಿನ್ನೆ ಹೇಳಿದ್ದೆ, ಆರ್ಟಿಮಿಸ್ ಅನ್ನುವುದು ಇದು ಗಾಡೆಸ್ ಆಫ್ ಮೂನ್. ಶಿ ಈಸ್ ಅ ಟ್ವಿನ್ ಸಿಸ್ಟರ್ ಆಫ್ ಅಪೋಲೋ. ಅಪೋಲೋ ಈಸ್ ಗಾಡೆಸ್ ಆಫ್ ಸನ್ ಅಲ್ವಾ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಏನು ಆ, ಚಂದ್ರನ ಮೇಲೆ ಇಳಿದಿದ್ರು ಮನುಷ್ಯ, ಯಾರು ನೀಲ್ ಆರ್ಮ್ಸ್ಟ್ರಾಂಗ್, ಅವರು ಪ್ರಯಾಣಿಸಿದಂಥ ಆ ಇಡೀ ಪ್ರಾಜೆಕ್ಟ್ನ ಹೆಸರು ಅಪೋಲೋ. ಅದು ಅದೇ ಅವ್ರ ಅಣ್ಣ ಹೋಗಿ ಬಂದಿದ್ದಾರೆ, ಅದಾದಮೇಲೆ ತಂಗಿ ಹೋಗ್ತಿದ್ದಾರೆ ಅಲ್ಲಿ ಅಂಥೇಳಿ ಅನ್ನುವ ಸೂಚಕವಾಗಿ ಈ ಪ್ರಾಜೆಕ್ಟಿಗೆ ಆರ್ಟಿಮಿಸ್ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ನಿನ್ನೆ ವಿವರಿಸಿದ್ದೀನಿ. ಬಹುಶಃ ನೀವು ಅದನ್ನು ತಿಳ್ಕೊಂಡಿದ್ದೀರಿ ಅಂತ ನಾನು ಪರಿಭಾವಿಸ್ತೀನಿ. ಇದರಲ್ಲಿ ಇರ್ತಕ್ಕಂಥ ಈ 4 ಜನದಲ್ಲಿರ್ತಕ್ಕಂಥ ಒಬ್ಬರು ಮಹಿಳೆ, ಅವರು ಕ್ರಿಸ್ಟಿನಾ ಕೋಚ್ ಅಂತೇಳಿ. ಇವರು ಏನು ಅದ್ಭುತ ಸಾಧಕಿ ಆಗ್ತಿದ್ದಾರೆ ಅಂತಂದರೆ, ಚಂದ್ರನನ್ನು ಸುತ್ತು ಹಾಕುವ ಪ್ರಪಂಚದ ಮೊಟ್ಟ ಮೊದಲ ಮಹಿಳೆಯವರು, ದ ಫಸ್ಟ್ ಲೇಡಿ ಇವರು. ಪ್ರಪಂಚದಲ್ಲಿ ಎಂಥ ಅದ್ಭುತವನ್ನು ಅಥವಾ ಅದ್ಭುತಕ್ಕೆ ರೆಡಿ ಆಗ್ತಿದ್ದಾರೆ. ಒಬ್ಬ ಮಹಿಳೆಯಾಗಿ ಅಷ್ಟು ದೂರದ ಪ್ರಯಾಣ, ಮೇಲಾಗಿ ಚಂದ್ರನ ಸುತ್ತು ಹಾಕಿ ಬರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಈ ಮಹಿಳೆಗೆ ಸಿಕ್ಕಿದೆ. ಇವರ ವಿಶೇಷ ನಿಮಗೆ ಸ್ವಲ್ಪ ಮಾಹಿತಿ ಇರಲಿ ಅಂತ ಹೇಳಿದ್ರೆ, ಶಿ ಈಸ್ ಬಾರ್ನ್ ಆನ್ 29 ಜನವರಿ 1979. ಅವರು ಅಮೇರಿಕಾದಲ್ಲಿರ್ತಕ್ಕಂಥ ಒಂದು ಮಿಶಿಗನ್, ಅಲ್ಲಿ ಅಲ್ಲಿ ಇವರ ಜನನ. ಬಹಳ ಚಿಕ್ಕಂದಿನಿಂದ ಏನು ಸೈನ್ಸ್ ಆ್ಯಂಡ್ ಅಸ್ಟ್ರಾನಮಿ ಇದ್ರ ಬಗ್ಗೆ ಬಹಳ ಒಂದು ವಿಶೇಷವಾದ ಒಲವು ಈ ಮಹಿಳೆಗೆ. ಬಹಳ ಅತ್ಯಂತ ದುರ್ಗಮ ಕಠಿಣವಾದಂಥ ಏನೋ ಒಂದು ಅಟ್ಮಾಸ್ಫಿಯರ್ ಅಥವಾ ಹವಾಮಾನ ಇರತಕ್ಕಂಥ ಅಂಟಾರ್ಟಿಕಾ ಮತ್ತು ಆರ್ಟಿಕ್, ಈ ಎರಡೂ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್ ನಿಮಗೆಲ್ಲ ಗೊತ್ತಿದೆ. ಯಾವುದೇ ಶಾಲೆ ಮಕ್ಕಳಿಗೆ ಇದೆಲ್ಲ ಗೊತ್ತಿರುತ್ತೆ. ಇಲ್ಲಿ ಈ ಥರದ ದುರ್ಗಮ ಕಠಿಣ ಪ್ರದೇಶಗಳಲ್ಲಿ ಇವರು ಸಾಕಷ್ಟು ಅಲ್ಲಿ ವಿಜ್ಞಾನ ಸಂಶೋಧನಾ ಕೆಲವೊಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅದಾದ ಮೇಲೆ ಅವರು ಅಮೇರಿಕಾದ ನಾಸಾದಲ್ಲಿ ಜಾಯ್ನ್ ಆಗ್ತಾರೆ. ಆ್ಯಕ್ಚುಲಿ ಶಿ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರು ಬೇಸಿಕಲಿ. ಅವ್ರು ಆಮೇಲೆ ಫಿಸಿಕ್ಸ್ನು ಓದ್ಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಇಂಜಿನಿಯರಿಂಗಲ್ಲಿ ಅವರು ಮಾಸ್ಟರ್ಸು ಮಾಡಿದ್ದಾರೆ ಅಮೆರಿಕದಲ್ಲಿ. ಇಂಥ ಒಂದು ಸಾಧಕಿ. ಆಮೇಲೆ 2013ರಲ್ಲಿ ಅವರು ನಾಸಾದ ಒಂದು ಆಸ್ಟ್ರೋನಾಟ್ ಆಗಬೇಕು ಅಂತೇಳಿ ಒಂದು ವಿಶೇಷ ತರಬೇತಿಯನ್ನು ತಗೊಂಡು ಅಲ್ಲಿಂದ ನಾಸಾದಲ್ಲಿ ಜಾಯ್ನ್ ಆಗ್ತಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರೊಂದು ಅಪ್ರತಿಮ ಸಾಧನೆ ಅಂದರೆ, 2019-20ರಲ್ಲಿ, ಬಹುಶಃ ಇದು ಮಕ್ಕಳಿಗೆ ಗೊತ್ತಿದೆ, ಅಲ್ಲಿ ನೋಡ್ರಿ ಒಂದು ವಿಮಾನ ಹೋಗ್ತಿದೆ ಪಕ್ಕಕ್ಕೆ ಅಲ್ವಾ, ಬ್ಲಿಂಕ್ ಆಗ್ತಿದೆ ನೋಡ್ರಿ ಆ ಥರಕ್ಕೆ. ಅದು ಇವರೇ ಹೋಗ್ತಿದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅಲ್ಲಿ ಆಗ್ತಿದೆ ನೋಡಿ, ಕೆನಸಿ ದರ್ ಇಸ್ ಅ ಬ್ಲಿಂಕಿಂಗ್ ಆ ಥರಕ್ಕೆ. ಇವರು 2019-20ರಲ್ಲಿ
ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ನಾವೇನು ಕರಿತೀವಲ್ಲ, ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಿ, ಅಲ್ಲಿ ಸತತವಾಗಿ ನಿರಂತರವಾಗಿ 328 ದಿನಗಳನ್ನ ಕಳೆದಿದ್ದಾರೆ ಇವರು. ವಾವ್! 320 ಡೇಸ್ ಕಂಟಿನ್ಯೂಸ್ಲಿ ಅಟೆಸ್ಟ್ ಒಂದ್ಸಲ ಹೋದವರು ಅಲ್ಲಿ 328. ನಮಗೆ ಇರೋದೇ 365 ದಿನ ಒಂದು ವರ್ಷ. ನಿಯರ್ ಟು 1 ಇಯರ್ ಅನ್ಕೋಬೋದು. 328 ದಿನ ಸತತವಾಗಿ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ಅಲ್ಲಿ ಕಳೆದು, ಒಬ್ಬ ಮಹಿಳೆಯಾಗಿ ನಿರಂತರ ಅಂತರಿಕ್ಷದಲ್ಲಿ ಅತಿ ಹೆಚ್ಚು ದಿನಗಳ ಅಲ್ಲಿ ಉಳಿಯುವಿಕೆಯಿಂದ ಒಂದು ದೊಡ್ಡ ದಾಖಲೆ ಮಾಡಿದ್ದಾರೆ ಇವರು. ಆ ಟೈಮಲ್ಲಿ ಅವರು ಒಟ್ಟು 6 ಟೈಮ್ಸ್ 6 ಸಾರಿ ಸ್ಪೇಸ್ ವಾಕ್ ಅಂತ. ಅಂದರೆ ಸ್ಪೇಸ್ ವಾಕ್ ಅಂತಂದರೆ ಅಂತರಿಕ್ಷ ನಿಲ್ದಾಣದಿಂದ ಹೊರಗಡೆ ಬರಬೇಕು. ಹೊರಗಡೆ ಬಂದು ಅಲ್ಲಿ ಅದಕ್ಕೇನಾದ್ರು ರಿಪೇರಿ ಅಥವಾ ಒಂದೇನಾದ್ರು ಇನ್ಸ್ಟ್ರೂಮೆಂಟ್ ಫಿಕ್ಸ್ ಮಾಡೋದು ಅಥವಾ ಚೇಂಜ್ ಮಾಡೋದು ಇದೆಲ್ಲ ಮಾಡ್ತಾರೆ. ಅದಕ್ಕೆ ಸ್ಪೇಸ್ ವಾಕ್ ಅಂತ ಕರೀತಾರೆ. ಅದನ್ನು ಸಾಕಷ್ಟು ನಾನು ವಿವರಿಸಿದ್ದೀನಿ. ಆ ಥರ ಸ್ಪೇಸ್ ವಾಕ್ ಮಾಡಿದ್ದಾರೆ. ಇವರಿಗೆ ಬಹಳ ಇಷ್ಟ ಏನಪ್ಪ ಅಂತಂದರೆ ಈ ಮೌಂಟೇನ್ ಕ್ಲೈಂಬಿಂಗ್, ಪರ್ವತಾರೋಹಣ ಅಂತ ಏನು ಕರಿತೀವಿ, ಅದು ಅವ್ರಿಗೆ ಭಾಳ ಇಷ್ಟ. ಆಮೇಲೆ ರನ್ನಿಂಗ್ ಭಾಳ ಇಷ್ಟ. ಸಮುದ್ರಯಾನ ಭಾರಿ ಇಷ್ಟ. ಇಂಟ್ರೆಸ್ಟಿಂಗ್ ನನ್ನಾಗಿ ಅನಿಸುತ್ತೆ. ಸ್ವಲ್ಪ ಈ ಫೋಟೋಗ್ರಫಿ ಅವರಿಗೂ ಸ್ವಲ್ಪ ಆಸಕ್ತಿ ಜಾಸ್ತಿ ಅಂತ ನಾನು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಈ ಸಾಧಕಿಯನ್ನು ಯಾಕೆ ಇಷ್ಟೊಂದು ನಾವು ಹೇಳ್ತಿದ್ವಿ ಅಂತಂದರೆ, ಇವರು ಫಸ್ಟು ಈ ಆರ್ಟಿಮಿಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ 1972 ಆದಮೇಲೆ ಮನುಷ್ಯ ಮತ್ತೊಮ್ಮೆ ಚಂದ್ರನ ಹತ್ತಿರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆರ್ಟಿಮಿಸ್ 1 ಜಸ್ಟು ಮಿಷನ್ ಮಾತ್ರ ಹೋಗಿ ಬಂದಿತ್ತು. ಆರ್ಟಿಮಿಸ್ 2ನಲ್ಲಿ ಈಗ ಮಾನವರು ಹೋಗಿದ್ದಾರೆ 4 ಜನ. ಆದರೆ ಅವರು ಚಂದ್ರನ ಮೇಲೆ ಇಳಿಯಲ್ಲ, ಚಂದ್ರನ ಸುತ್ತ ಹಾಕಿ ಬರ್ತಾರೆ. ಅದಾದಮೇಲೆ ಆರ್ಟಿಮಿಸ್ 3ನಲ್ಲಿ ಮನುಷ್ಯರನ್ನ ಚಂದ್ರನ ಮೇಲೆ ಇಳಿಸ್ತಕ್ಕಂಥ ಒಂದು ಏನು ಒಂದು ಯೋಜನೆ ಅಥವಾ ಯೋಚನೆ ಇದೆ ಸೈಂಟಿಸ್ಟ್ಗಳಿಗೆ. ಈ ಇಡೀ ಭವಿಷ್ಯದಲ್ಲಿ ಈ ಆರ್ಟಿಮಿಸ್ 3ಇಂದ ನಾವು ಏನೆಲ್ಲ ಅಲ್ಲಿ ಪ್ರಿಕಾಷನ್ ತಗೋಬೇಕು ಆರ್ಟಿಮಿಸ್ 3 ಮಾಡ್ಬೇಕಾದ್ರೆ ಅನ್ನುವ ಒಂದು ಸಾಕಷ್ಟು ಮಾಹಿತಿಯನ್ನು ಆರ್ಟಿಮಿಸ್ 2 ನಮಗೆ ಒದಗಿಸುತ್ತಂತಿದೆ. ಇದರಲ್ಲಿ ಒಬ್ಬ ಮಹಿಳೆ ಹೋಗಿದ್ದಾರೆ ಅನ್ನೋದು ಯಾಕೆ ವಿಶೇಷ ಆಗುತ್ತಂದರೆ, ಮಹಿಳೆಯರು ಯಾವ ಕ್ಷೇತ್ರದಲ್ಲೂ ಕಡಿಮೆ ಅಲ್ಲ ಅನ್ನೋದು ಇದು ಮತ್ತೊಮ್ಮೆ ಪ್ರೂವ್ ಮಾಡುತ್ತೆ. ಇದು ನನ್ನ ಮನೆಯಲ್ಲಿ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಗಳು, 3 ಜನ ಮಹಿಳೆಯರು ನಮ್ಮ ಜೀವನದಲ್ಲಿದ್ದಾರೆ. ನನ್ನ ಸ್ನೇಹಿತೆಯರಿದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಜೊತೆಗೆ ಕೆಲಸ ಮಾಡಿದಂಥ ನೂರಾರು ಜನ ಲೇಡಿ ಟೀಚರ್ಸು, ಸಾವಿರಾರು ಗಂಟಲೆ ಇರ್ತಕ್ಕಂಥ ನನ್ನ ಏನು ವಿದ್ಯಾರ್ಥಿನಿಯರು, ಸಾಕಷ್ಟು ಹೆಸರುವಾಸಿ ಆಗಿದ್ದಾರೆ. ಆದರೆ ವಿದ್ಯಾರ್ಥಿನಿಯರು, ಆಮೇಲೆ ಹಿಂದೆ ಆದಂಥ ಹಳೆಯ ವಿದ್ಯಾರ್ಥಿನಿಯರು, ಈಗ ಪ್ರಸ್ತುತ ಇರತಕ್ಕಂಥ ವಿದ್ಯಾರ್ಥಿನಿಯರು, ಮುಂಬರತಕ್ಕಂಥ ವಿದ್ಯಾರ್ಥಿನಿಯರು, ಅಥವಾ ಯಾರನ್ನೇ ನಾನು ನೋಡಿದ ಮಹಿಳೆಯರು, ಇವರು ಎಲ್ಲರಿಗೂ ಒಂದು ಮಾದರಿ, ಸ್ಫೂರ್ತಿಯಾಗಿ ನಿಲ್ತಕ್ಕಂಥ ಒಂದು ಕೆಲಸ ಈ ಕ್ರಿಸ್ಟಿಯಾನಾ ಕೋಚ್ ಅವರಿಂದ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ದೂರದ ಪ್ರಯಾಣ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೇನು ಹೇಳ್ಬೇಕಂದ್ರೆ, ಈ ಏನು ಆರ್ಟಿಮಿಸ್ 2 ಇದೆಯಲ್ಲ, ಇದು ಈಗ ನೋಡಿ ನಿಮ್ಗೆ ಚಂದ್ರ ಕಾಣ್ತಿದ್ದಾನೆ, ಗಮನ ಇಟ್ರಿ. ಚಂದ್ರ ನಮ್ಗೆ ಎದುರಿಗೆ ಒಂದು ಮುಖ ಕಾಣ್ತಿದೆ ಚಂದ್ರನದು. ಆ ಕಡೆ ಮಗ್ಲಿದೆಯಲ್ಲ, ಚಂದ್ರನ ದಾಟಿ ಚಂದ್ರನ ಆ ಕಡೆ ಹೋಗಿ ಅವರು ರೌಂಡ್ ಹಾಕೊಂಡ್ಬರ್ತಾರೆ. ಹಾಗಾಗಿ ಮನುಷ್ಯರೊಬ್ಬರು ಈ ಇಡೀ ಅಂತರಿಕ್ಷ ಯಾನದಲ್ಲಿ, ಅಂದರೆ ಸ್ಪೇಸ್ ಅಲ್ಲಿ ಹೋದಾಗ, ಇಡೀ ಲಾಂಗೆಸ್ಟ್ ಅಥವಾ ಫಾರ್ದೆಸ್ಟ್ ಅಥವಾ ತುಂಬ ದೂರ ಜರ್ನಿ ಮಾಡುವಂಥ ಒಂದು ರೆಕಾರ್ಡು ಈ ಆರ್ಟಿಮಿಸ್ 2ನಿಂದ ಆಗ್ತದೆ. ಅದು ನಾವು ಚಂದ್ರನಿಗೆ ಹೋಗಿ ಇಳಿತೀವಲ್ಲ, ಅದಕ್ಕಿಂತ ಯಾಕಂದ್ರೆ ಚಂದ್ರನ ದಾಟಿ ಸುತ್ತಾಕೊಂಡ್ಬರ್ಬೇಕಲ್ಲ. ಚಂದ್ರನಿಂದ ಸುಮಾರು 6000 ಕಿಲೋಮೀಟರ್ ದೂರದಲ್ಲಿ ಈ ಇದು ಏನು ಚಂದ್ರನ ಸುತ್ತ ಹಾಕತ್ತಿದ್ದು ಆರ್ಟಿಮಿಸ್ 2. ಹಾಗಾಗಿ ಚಂದ್ರನ ಮೇಲೆ ಅಲ್ಲ, ಚಂದ್ರನ ಸುತ್ತ ಬರೋದ್ರಿಂದ ಚಂದ್ರನ ದಾಟಿ ನಾವು ಬಿಯಾಂಡ್ ಮೂನ್ ಅಂತೀವಲ್ಲ, ಹಾಗೆ ಅಲ್ಲಿಗೆ ಹೋಗಿ ಬರ್ತಿದ್ದಾರೆ. ಇಂಥ ಒಂದು ಅದ್ಭುತ, ರೋಮಾಂಚನಕಾರಿ ಮತ್ತು ಐತಿಹಾಸಿಕ ಒಂದು ಸಾಧನೆಯಲ್ಲಿ ಒಬ್ಬರು ಮಹಿಳೆ ಇನ್ವಾಲ್ವ್ ಆಗ್ತಿದ್ದಾರೆ. ಹಾಗಾಗಿ ಜಗತ್ತಿನ ಎಲ್ಲ ಮಹಿಳೆಯರಿಗೂ ಇಲ್ಲಿಂದ ಒಂದು ಸೆಲ್ಯೂಟ್. ಆ ಸ್ಪಿರಿಟ್ಗೆ, ಅದಕ್ಕೆ ನೋ ಕಾಂಪ್ರಮೈಸ್. ನೀವು ಏನು ಗಂಡು ಮಕ್ಕಳು ಮಾಡಿದ್ರು ನಾನು ಅದನ್ನು ಮಾಡಬಲ್ಲೆ ಅಂತ ತೋರಿಸ್ತಕ್ಕಂಥ ಒಂದು ಅದ್ಭುತ ಸುವರ್ಣಾವಕಾಶ ಕ್ರಿಸ್ಟಿಯಾನಾ ಕೋಚ್ ಅವರಿಗೆ. ಹಾಗಾಗಿ ಇದನ್ನು ನೋಡ್ತಕ್ಕಂಥ ತಾಯಂದಿರು ತಮ್ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ, ಅವರಿಗೆ ಬೆನ್ನು ತಟ್ಟಿ, ನೀನು ಎಂಥ ಸಾಧನೆ ಆದರೂ ಮಾಡಬಲ್ಲೆ ಅಮ್ಮ, ನೀನು ಯಾರಿಗೂ ಕಡಿಮೆ ಇಲ್ಲ ಅನ್ನುವ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ನೀವು ಹೇಳಿದ್ರೆ, ನಾನು ಇಷ್ಟು ರಾತ್ರಿ ಹೊತ್ತು ನಮ್ಮ ಮನೆಯ ತಾರಸಿ ಮೇಲೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇರೋದು ಸಾರ್ಥಕ ಅನಿಸುತ್ತೆ. ದಯವಿಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು, ಪ್ರಪಂಚದ ಎಲ್ಲ ಹೆಣ್ಣುಮಕ್ಕಳು, ಅವರು ಯಾರಿಗೂ ಕಡಿಮೆ ಇಲ್ಲ. ಅವರಿಗೆ ಅವಕಾಶಗಳೇ ಬೇಕೇ ವಿನಃ ಅನುಕಂಪ ಬೇಕಾಗಿಲ್ಲ. ಅವಕಾಶ ಕೊಟ್ಟರೆ ಸಾಕು.
ದೇ ಆರ್ ಏಬಲ್, ನೋ ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ದಟ್ ಎನಿಬಡಿ ಕ್ಯಾನ್ ಡೂ. ಆ ಥರಕ್ಕೆ ಅವರು ಸಾಧಕಿಯರು ಆಗ್ತಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅವರ ಸಾಧನೆ ಏನು ಗಣನೀಯ ಸಾಧನೆ ನಡೀತಾ ಇದೆ. ಈಗ ಇನ್ನೊಂದು ಪುಟ ತೆರಿತಾ ಇದೆ ಮಹಿಳಾ ಒಂದು ಸಾಧನೆ ಹಾದಿಯಲ್ಲಿ. ಈ ಕ್ರಿಸ್ಟಿಯಾನ ಕೋಚ್ ಅವರು ಅಲ್ಲಿ ಹೋಗಿ ಒಂದು ಇಡೀ ಏನು ಒಂದು ಸ್ಪೆಷಲ್ ಮಿಷನ್ ಆರ್ಟಿಮಿಸ್ 2 ಇದೆ, ಅದರಲ್ಲಿ ಪಾಲ್ಗೊಂಡಿರೋದು. ಅವರೆಲ್ಲ ಸಕ್ಸಸ್ಫುಲ್ ಆಗಿ ಹೋಗಿ ಚಂದ್ರನ ಹತ್ರ ಇನ್ನೇನು ಹೋಗ್ತಿದ್ದಾರೆ ಅನಿಸ್ತೈತಲ್ವ. ಯಾಕಂದರೆ ದೇ ನೀಡ್ 5 ಡೇಸ್. ಏಪ್ರಿಲ್ 1ಕ್ಕೆ ಹೋಗಿದ್ದಾರೆ. ಹಾಗಾಗಿ 6ನೇ ತಾರೀಕು ಸುಮಾರು ಸಾಯಂಕಾಲ ನಮಗೆ ನ್ಯೂಸ್ ಬರ್ಬೋದು. ಅವರು ಚಂದ್ರನ ಹತ್ರ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಇಡೀ ದಿನ ಚಂದ್ರನ ಸುತ್ತಾಕ್ತಾರೆ. ಎಂಥ ಪುಣ್ಯವಂತರು ಅವರೆಲ್ಲ ಅಲ್ವಾ. ಅದೆಂಥ ವಿಶಿಷ್ಟವಾದಂಥ ಪ್ರತಿಭೆ ಉಳ್ಳವರು ಅವರೆಲ್ಲ ಅಲ್ವಾ. ಯಾಕಂದರೆ ಚಂದ್ರನ ನೋಡಿ ನಾವು ಪೂಜೆ ಮಾಡ್ತಕ್ಕಂಥದ್ದಿದೆ. ಚಂದ್ರನ ಬಗ್ಗೆ ನಾವು ವಿಶೇಷ ಪ್ರೀತಿ ಮತ್ತು ಏನೋ ಒಂದು 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 ವಿಶೇಷ ಗೌರವ ಇಟ್ಕೊಂಡಿದ್ದೀವಿ. ಅಂಥ ಚಂದ್ರನ ಸುತ್ತು ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥ ಅವಕಾಶ ಇದೆಯಲ್ಲ, ವಾವ್! ಅದೆಂಥ ನೆನ್ಸ್ಕೊಂಡ್ರೆ ಅಮೇಝಿಂಗ್ ಅನಿಸುತ್ತೆ. ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ಲಿಂಗ್ ಇರುತ್ತೆ ಅವರಿಗೆಲ್ಲ ಅಲ್ವಾ. ಹಾಗಾಗಿ ಅಂಥ ಸಾಧನೆಯ ಹಾದಿಯಲ್ಲಿ ಹೋಗಿರುವ 4 ಜನ ವಿಜ್ಞಾನಿಗಳು ಅವರು ನಮ್ಮ ಇಡೀ ಮನುಕುಲದ ರಿಪ್ರೆಸೆಂಟೇಟಿವ್ಸ್ ಅವರು ಅಲ್ವರ. ಅವ್ರು ಬರೀ ಅಮೆರಿಕದವರು, ಅದರಲ್ಲಿ ಒಬ್ರು ಕೆನಡಾದವ್ರು ಇದ್ದಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ಅವರು ನಮ್ಮ ಇಡೀ ಪೃಥ್ವಿ ಮೇಲೆ ಬದುಕ್ತಕ್ಕಂಥ ಎಲ್ಲ ಮನುಷ್ಯರ ಒಂದು ರಿಪ್ರೆಸೆಂಟೇಟಿವ್ಸ್ ಆಗಿ ಅಲ್ಲಿ ಹೋಗಿದ್ದಾರೆ. ಅವ್ರಿಗೆಲ್ಲ ಶುಭವಾಗಲಿ. ಅವರು ಅಲ್ಲಿ ಹೋಗಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ದೇ ಆರ್ ಕ್ಯಾರಿಂಗ್ ಲಾಟ್ ಆಫ್ ಥಿಂಗ್ಸ್, ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್ ವಿತ್ ದೆಮ್. ಅದನ್ನು ನಾನು ಕಳೆದ ವಿಡಿಯೋನಲ್ಲಿ ಹೇಳಿದ್ದೀನಿ. ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಸೇಫಾಗಿ ಮತ್ತೆ ಅವರು ವಾಪಸ್ ಬರಲಿ. ಇದು ಒಟ್ಟು 10 ದಿನಗಳ ಪ್ರಯಾಣ. 10ನೇ ದಿನಕ್ಕೆ ಅಂದರೆ ಏಪ್ರಿಲ್ 10. ನಾವು ಯೂಶ್ವಲಿ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಮುಂಚೆ ಎಲ್ಲ ಏಪ್ರಿಲ್ 10 ಇಸ್ ಅಂದರೆ ನಮಗೇನಂದರೆ ರಿಸಲ್ಟ್ ಡೇ ಅಲ್ವಾ. ರಿಸಲ್ಟ್ ಡಿಕ್ಲರೇಷನ್ 1 to 9th ಯೂಶ್ವಲಿ ಅದರ ಡಿಕ್ಲರೇಷನ್ ಆಗುತ್ತೆ. ಹಾಗಾಗಿ ಅವತ್ತು 10ನೇ ತಾರೀಕು ನಮ್ಮ ಮಕ್ಕಳ ರಿಸಲ್ಟ್ ಅಷ್ಟೇ ಅಲ್ಲ, ಈ ಇಡೀ ಆಲ್ಟಿಮಿಸ್ 2ನ ಮಿಷನಿನ ರಿಸಲ್ಟು ಆಗುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡ್ಬೋದು. ಅದು ಸಕ್ಸಸ್ಫುಲ್ ಆಗಲಿ, ಅದು ಸಂಪೂರ್ಣವಾಗಲಿ, ಅದು ಪರಿಪೂರ್ಣವಾಗಲಿ, ಅದರಿಂದ ನಮಗೆ ಆಮೂಲಾಗ್ರ ಮಾಹಿತಿ ಸಿಗಲಿ, ಅದರಿಂದ ಮತ್ತೆ ಮನುಕುಲಕ್ಕೆ ಆರ್ಟಿಮಿಸ್ 3 ಸಕ್ಸಸ್ಫುಲಿ ಹೋಗಿ ಬರ್ತಕ್ಕಂಥ ಆ ಸಿದ್ಧತೆಗೆ ಈ ಮಾಹಿತಿ ಪೂರಕವಾಗಿರಲಿ ಅಂತೇಳಿ ಆಶಿಸುತ್ತಾ ಮತ್ತೊಮ್ಮೆ ಇದನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರಿಗೆ, ವಿಶೇಷವಾಗಿ ತರುಣಿಯರಿಗೆ, ಅದರಲ್ಲಿ ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ. ಎಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂದರೆ ತಪ್ಪಿಲ್ಲ. ಅಥವಾ ಹೀಗೆ ಅಂದ್ಕೊಂಡು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂದರೆ ಕರೆಕ್ಟ್ ಆಗುತ್ತೆ. ಅವ್ರು ಯಾರಿಗೂ ಕಡಿಮೆ ಇಲ್ಲ. ನಾವು ಭರತಖಂಡದಲ್ಲಿ ನಾರಿಯರನ್ನ ಪೂಜಿಸ್ತಕ್ಕಂಥ ಏನು ಜನ. ನಾವು ಪ್ರಕೃತಿನ ಮಾತೆ ಅಂತ ಕರೆದಿದ್ದೀವಿ. ನದಿಗಳನ್ನು ಬಹುತೇಕ ನದಿಗಳನ್ನು ನಾವು ಏನು ಹೆಣ್ಣು ಮಕ್ಕಳಾಗಿ ನಾವು ಕಾಣ್ತೀವಿ. ಅಂಥ ಒಂದು ಪುಣ್ಯ ಭೂಮಿಯಿಂದ ಆ ಚಂದ್ರನಿಗೆ ಒಂದು ನಮಸ್ಕಾರ ಹಾಕೋಣ. ನಾವು ಚಂದಮಾಮ ಅಂತೀವಿ, ಇಂಗ್ಲೀಷಲ್ಲಿ ಶಿ ಅಂತ ಕರೀತಾರೆ. ಅವರು ಅದನ್ನು ಹೆಣ್ಣು ಅಂಥೇಳಿ ಪರಿಭಾವಿಸ್ತಾರೆ. ಆ ಚಂದಮಾಮ ನಿನಗೆ ನಿನ್ನ ಚಂದಕ್ಕೆ ಸಾಟಿ ಇಲ್ಲ. ನಿನ್ನ ಹತ್ರ ಬರ್ತಕ್ಕಂಥವ್ರಿಗೆ ನೀನು ಕೃಪೆ ತೋರಪ್ಪ, ಆ ಮಿಷನ್ ಸಕ್ಸಸ್ಫುಲ್ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸುತ್ತಾ ಅಥವಾ ಬೇಡಿಕೊಳ್ಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನು ಗುಡ್ ನೈಟ್ ಹೇಳ ಅಥವಾ ನಾಳೆ ಬೆಳಗ್ಗೆ ನೀವು ಇದನ್ನು ನೋಡಿದಾಗ ಗುಡ್ ಮಾರ್ನಿಂಗ್ ಹೇಳ, ಎರಡು ನಿಮಗೆ ಹುಟ್ಟಿದ್ದು. ಥ್ಯಾಂಕ್ ಯು. ಐ ಥಿಂಕ್ ಯು ಆರ್ ಎಂಜಾಯ್ಡ್. ಮಕ್ಕಳು ಇದು ನೋಡೋಂಥ ಮಕ್ಕಳು ದಯವಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಇನ್ವಾಲ್ವ್ ಇನ್ ದಿಸ್ ಎಂಟೈರ್ ಆಲ್ಟಿಮಿಸ್ 2. ಮೋಸ್ಟ್ ಆಫ್ ಯು ಆರ್ ಎಂಜಾಯಿಂಗ್ ಸಮ್ಮರ್ ಹಾಲಿಡೇಸ್ ಆ್ಯಂಡ್ ಎಂಜಾಯ್ ದಿಸ್. ಇದನ್ನು ಟ್ರ್ಯಾಕ್ ಮಾಡ್ತಾ ಬನ್ನಿ. ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಾಗ್ತೀನಿ. ಅಲ್ಲಿವರೆಗೆ ಶುಭರಾತ್ರಿ. ಗಾಡ್ ಬ್ಲೆಸ್ ಆಲ್ ಆಫ್ ಅಸ್.